ಸ್ಪೋರ್ಟ್ಸ್. ನಾನು ಚಿಕ್ಕವನಿದ್ದಾಗ ದಸರಾ ಸ್ಪೋರ್ಟ್ಸ್ಗೆ ಇಲ್ಲಿಂದ ಹೋಗಿದ್ದೆ, ತುಮಕೂರಿಂದ. ಅದೇ ರೀತಿ ಇವತ್ತು ನಾವು ಅವಕಾಶ ಮಾಡಿಕೊಟ್ಟಿದ್ದೀವಿ. ಯಾವುದ್ಯಾವುದು ಕ್ರೀಡೆ ಅಂತ ಹೇಳಿದರೆ ಅದರಲ್ಲಿ ನಮಗೆ ಟೆನ್ನಿಸ್ ಇದೆ, ಶೂಟಿಂಗ್ ಇದೆ, ಜಿಮ್ನೇಷಿಯಂ ಇದೆ, ಕಬಡ್ಡಿ, ವಾಲಿಬಾಲ್, ಕುಸ್ತಿ ಇದೆ. ಕುಸ್ತಿ ಇಲ್ಲದೆ ಇದ್ರೆ ದಸರಾನೇ ಇಲ್ಲ. ಅದನ್ನು ಕೂಡ ಆಯೋಜನೆ ಮಾಡಿದ್ರು. ಅದರಿಂದ ಈಗ ತಾನೇ ಬಹಳ ಸುಂದರವಾಗಿ ಟೆನ್ನಿಸ್ ಕೋರ್ಟ್ ಅನ್ನ ಮಾಡಿದ್ದೇವೆ. ಅದರಲ್ಲಿ ಟೆನ್ನಿಸ್ ಕೂಡ ಕಾಂಪಿಟೇಷನ್ಗೆ ಇಟ್ಟಿದ್ದೇವೆ. ಅದರಿಂದ ಯುವ ದಸರಾ ಒಳ್ಳೆ ಚೆನ್ನಾಗಿ ಸಂಗೀತ ಹಾಕ್ಕೊಂಡು ಕುಣಿಯೋದು, ಅದೇ ಅಲ್ವಾ ಯುವ ದಸರಾ ಶಂಕರ್? ಅದೇ ಅಲ್ವಾ? ಅದರಿಂದ ಆ ಯುವ ದಸರಾನೇ ಸಪರೇಟ್ ಮಾಡಿದ್ವಿ. ಎಲ್ಲರಿಗೂ ಮಾಡ್ರಿ, ಈಗ ಎಲ್ಲ ಮಾಡ್ರನ್ ಆಗ್ಬಿಟ್ಟಿದ್ವಿ. ಆ ಮಾಡ್ರನ್ ಅದು ಇರ್ಬೇಕಲ್ಲ, ಮುಂದಿನ ಪೀಳಿಗೆಗೆ ಯಾವ ರೀತಿ ಅವರ ಭಾಷೆ ಅರ್ಥ ಆಗ್ಬೇಕಲ್ಲ. ಅದಕ್ಕೆ ಯುವ ದಸರಾ, ಮಹಿಳಾ ಮಕ್ಕಳ ದಸರಾ ಮತ್ತು ನಮ್ಮ ಕವಿಗೋಷ್ಠಿ ಇವೆಲ್ಲ ಕಾರ್ಯಕ್ರಮಗಳನ್ನು ಕೂಡ ಮೈಸೂರು ದಸರಾದಲ್ಲಿ ಏನಿದೆ ಅದಕ್ಕಿಂತ ಡಬಲ್ ಇದೆ. ಮೈಸೂರು ದಸರಾ ಏನಿದೆ ಅದಕ್ಕಿಂತ ಡಬಲ್ ಇದೆ. ಆಮೇಲೆ ಕೊನೆಯದಾಗಿ ಪಟಾಕಿ ಅದು ಕೂಡ ಇದೆ. ಬಾಣ ಬಿರ್ಸು ಅದು ಕೂಡ ಬಹಳ ಸುಂದರವಾಗಿ ಇರ್ತಕ್ಕಂಥ ಬಾಣ ಬಿರ್ಸನ್ನು ಕೂಡ ಏರ್ಪಾಡು ಮಾಡಿದ್ವಿ. ಇಷ್ಟೆಲ್ಲ ಕಾರ್ಯಕ್ರಮ ಯಾವುದಕ್ಕೋಸ್ಕರ ಮಾಡಿದ್ದೀವಿ ಅಂದರೆ ತುಮಕೂರಿನ ಕಲೆ, ಸಾಹಿತ್ಯ, ತುಮಕೂರಿನ ಜನ ಹೇಗಿದ್ದಾರೆ, ಎಷ್ಟು ಒಳ್ಳೆಯವರಪ್ಪ ತುಮಕೂರಿನವರು, ಅದು ಬರಬೇಕು. ಅದಕ್ಕಾಗಿ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೇವೆ. ನನಗೆ